ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಇವತ್ತಿನ ಈ ಒಂದು ಸುದ್ದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 19 ಮತ್ತು 20ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಪ್ರಮಾಣದಲ್ಲಿ ಜಮಾ ಆಗಿದೆ ಅನ್ನೋದಕ್ಕೆ ನಾನು ನಿಮಗೆ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಣ ಜಮಾ ಆಗಿದೆಯೋ ಇಲ್ವೋ, ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು ಹಣ ಯಾವಾಗ ಬರುತ್ತೆ ಅಂತ ಹೇಳಿ. ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಸೊ ಅವರಿಗೆಲ್ಲರಿಗೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹಣ ಜಮಾ ಆಗಿದೆಯೋ ಇಲ್ವೋ, ಎಷ್ಟು ಪ್ರಮಾಣದಲ್ಲಿ ಜಮಾ ಆಗಿದೆ, ಎಷ್ಟು ಜಿಲ್ಲೆಯವರಿಗೆ ಜಮಾ ಆಗಿದೆ, ಹಾಗಿದ್ರೆ ಬರದೇ ಇರೋರಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಎಷ್ಟು ಪ್ರಮಾಣದಲ್ಲಿ ಜಮಾ ಆಗಿದೆ ಅಂತ ಅನ್ನೋದಕ್ಕೆ ನಾನು ಇವಾಗ ನಿಮಗೆ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ಗಳನ್ನು ತೋರಿಸ್ತೀನಿ. ಸೊ ಅದರಲ್ಲಿ ನೀವು ಮಾಹಿತಿಯನ್ನು ಪಡೆದುಕೋಬೋದು. ವಿತ್ ಪ್ರೂಫ್ ಸಮೇತನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಒಂದು ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೆ. ನನ್ನ ಚಾನಲ್ನಲ್ಲಿ ನಾನು ಪೋಸ್ಟ್ಗಳನ್ನು ಹಾಕಿದ್ದೆ. 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲಕ್ಕಾಗಿ ಇಲ್ಲಿ ನೋಡಿ 19ನೇ ಕಂತಿನ ಹಣ ಜಮಾವಣೆ ಶುರುವಾಗಿದೆ ಅಂತ ತಿಳಿಯುವ ಒಂದು ಪ್ರಯತ್ನ. ಯಾವ ಫಲಾನುಭವಿಗಳಿಗೆ ಬಂದಿದ್ರೆ ತಿಳಿಸಿ ಅಂತ ಹೇಳಿ ನಾನು ಒಂದು ಪೋಸ್ಟನ್ನು ಮಾಡಿದ್ದೆ. ಇದು 19ನೇ ಕಂತಿನ ಹಣದ್ದು. ಸೊ ಇಲ್ಲಿ 83% 83ರಷ್ಟು ಫಲಾನುಭವಿಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ ಇಲ್ಲಿ 17% ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು 19ನೇ ಕಂತಿನ ಹಣದ್ದಾಯಿತು. ಇನ್ನು 20ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಮಾಹಿತಿ ತಿಳಿಯೋದಾಯ್ತಂದ್ರೆ ನೋಡಿ, ಇಲ್ಲಿ ನಿನ್ನೆ ಪೋಸ್ಟ್ ಮಾಡಿರುವಂಥ ಒಂದು ಇದು 20ನೇ ಕಂತಿನ ಹಣ ಬಂದಿದೆಯೋ ಇಲ್ವೋ ಎನ್ನುವ ಮಾಹಿತಿ ಗೃಹಲಕ್ಷ್ಮಿ ಫಲಾನುಭವಿಗಳಿಂದ ಎಲ್ಲ ವೀಕ್ಷಕರಿಗೆ ತಿಳಿಸುವ ಒಂದು ಪ್ರಯತ್ನ ಅಂತ ಹೇಳಿ 20ನೇ ಕಂತಿನ ಹಣ ಯಾರೆಲ್ಲ ಪಡೆದುಕೊಂಡಿದ್ದೀರೋ ತಿಳಿಸಿ ಅಂತ ಹೇಳಿ ಕೂಡ ನಾನು ಇಲ್ಲಿ ಪೋಸ್ಟನ್ನು ಮಾಡಿದ್ದೆ. ಸೊ ಇಲ್ಲಿ ನೋಡಿ 5% ಜನರಿಗೆ ಮಾತ್ರನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇನ್ನು 95%ನಷ್ಟು ಫಲಾನುಭವಿಗಳಿಗೆ 20ನೇ ಕಂತು ಜಮಾ ಆಗಿಲ್ಲ. ಸೊ ಹಾಗಿದ್ರೆ ಇಲ್ಲಿ ಒಂದು 3 ರಿಂದ 4 ಜಿಲ್ಲೆಯವರಿಗೆ ಮಾತ್ರನೇ ಇಲ್ಲಿ ಜಮಾ ಆಗಿದೆ. ಆದರೂ ಕೂಡ ಅದರಲ್ಲೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಪೂರ್ತಿಯಾಗಿ ಜಮಾ ಆಗಿಲ್ಲ ಇನ್ನು ಯಾವ ಒಂದು ಜಿಲ್ಲೆಯವರೆಗೂ ಕೂಡ. ಸೊ ಹಂತವಾಗಿ ಇಲ್ಲಿ 20ನೇ ಕಂತಿನ ಹಣ ಮತ್ತು 19ನೇ ಕಂತಿನ ಹಣ ಜಮಾವಣೆ ಶುರು ಆಗಿದೆ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗಿಲ್ಲ ಈ ಒಂದು 19ನೇ ಕಂತಿನ ಹಣ ಆಗಿರ್ಬೋದು ಮತ್ತು 20ನೇ ಕಂತಿನ ಹಣ ಆಗಿರ್ಬೋದು. ಸೊ ಹಾಗಿದ್ರೆ ಇದು 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತಂದ್ರೆ, ಇವತ್ತು 7, 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು ಹೀಗೆ ದಿನೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ಸ್ಟಾಲ್ಮೆಂಟು ಕಂಪ್ಲೀಟ್ ಆಗೋವರೆಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ RBI ರೂಲ್ಸ್ ಪ್ರಕಾರ ಇಂತಿಷ್ಟು ಜಿಲ್ಲೆಯವರಿಗೆ ಇಂತಿಷ್ಟು ಫಲಾನುಭವಿಗಳಿಗೆ ಒಂದು ದಿನದಲ್ಲಿ ಇಷ್ಟೇ ಪರ್ಸೆಂಟೇಜ್ ಜನರಿಗೆ ಹಾಕಬೇಕು ಅನ್ನೋ ಒಂದು ರೂಲ್ಸ್ ಇರೋದ್ರಿಂದ ಸೊ ಇಲ್ಲಿ ಈ ತರ ಒಂದು ಜಮಾವಣೆ ಶುರುವಾಗಿದೆ ವೀಕ್ಷಕರೇ. ಹಣ ಅಂತೂ ಬಂದೇ ಬರುತ್ತೆ. ತಡ ಆಗ್ತಾ ಇದೆ ಅಷ್ಟೇ. ತಡ ಆಗೋದಕ್ಕೆ ಇದೇನು ಹೊಸದಾಗಿ ಏನಲ್ಲ. ಸೊ ತಡ ಆದರೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಸೊ ತಾಳ್ಮೆಯಿಂದ ವೇಟ್ ಮಾಡಿ. ಸೊ ಪದೇ ನಾನು ಕೂಡ ಒಂದೇ ಮ್ಯಾಟ್ರ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸರಿ ಅನ್ಸೋದಿಲ್ಲ. ಸೊ ನನ್ನ ವೀಕ್ಷಕರಿಗೆ ನಾನೇನು ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಡ್ತೇನೆ. ಸೊ ನೀವು ನಿಮ್ಮ ಒಂದು ಕಮೆಂಟ್ಗಳನ್ನು ನೀವು ಪಾಸ್ ಮಾಡ್ತಾ ಇರಿ. ಯಾವ ಜಿಲ್ಲೆಯವರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿಲ್ಲ, ನೀವು ಹೇಳಿದರೆ ಮಾತ್ರನೇ ಮಾಹಿತಿಗಳು ತಿಳಿಯುತ್ತೆ. ಅದು ಒಬ್ಬರಿಂದ ಎಲ್ಲರಿಗೂ ಕೂಡ ಮಾಹಿತಿ ಸಿಗುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.